ರಾಜ್ಯ ಸರ್ಕಾರದ ಭಾಗ್ಯಗಳಲ್ಲಿ ಒಂದಾಗಿರುವಂತಹ ಅನ್ನಭಾಗ್ಯ, ಪಡಿತರ ಚೀಟಿ, ರೇಷನ್ ಕಾರ್ಡ್ ಅಡಿಯಲ್ಲಿ ಕೊಡುವಂತಹ ಬಡವರಿಗೆ ನೀಡುವಂತಹ ಅಕ್ಕಿಯನ್ನು ಕೂಡ ಕಳ್ಳರು ಕದ್ದು ಪಾಲಿಶ್ ಮಾಡಿ ಮಾರ್ತಾ ಇರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರಲ್ಲಿ ಬಡವರ ಅಕ್ಕಿಯನ್ನು ಬಿಡದಂತಹ ಖದೀಮರು ಪಡಿತರ ಅಕ್ಕಿ ಪಾಲಿಶ್ ಮಾಡಿ ಹೆಚ್ಚು ದರಕ್ಕೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಹೊಸ ಅಕ್ಕಿ ಅಂತ ಜನರಿಗೆ ನಂಬಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಪಡಿತರ ಅಂಗಡಿಯವರು ಕೂಡ ಇವರೊಟ್ಟಿಗೆ ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಓಪನ್ ಮಾರುಕಟ್ಟೆಯಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ದಂಧೆ. ಬನಶಂಕರಿ ಬಳಿ ಆಟೋದಲ್ಲಿ ಪಾಲಿಶ್ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರು. ಸಾಮಾನ್ಯರಂತೆ ಗುಂಪಲ್ಲಿ ತೆರಳಿದಂತಹ ಆಹಾರ ನಿರೀಕ್ಷಕರು ಆಗ ಸಿಕ್ಕಿಬಿದ್ದಿದ್ದಾರೆ. ಆಟೋ ಪರಿಶೀಲನೆ ವೇಳೆ ಸಾರವರ್ಧಿಕ ಅಕ್ಕಿ ಪತ್ತೆಯಾಗಿದೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ ಅಧಿಕಾರಿಗಳು. ಮಜೂರ್, ಮುಜಾಯಿದ್ ಹಾಗೂ ಶೋಯೇಬ್ ಇವರುಗಳ ಬಂಧನ ಆಗಿದೆ. ಈ ಬಗ್ಗೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪಡಿತರ ಚೀಟಿ ಅಡಿಯಲ್ಲಿ ಕೊಡುವಂತಹ, ಅಂದರೆ ಗೊತ್ತಿರುತ್ತೆ, ಯೂಶಲಿ BPL ಕಾರ್ಡ್ ಹೊಂದಿರುವಂಥವರಿಗೆ ಈ ಅಕ್ಕಿ ಸಿಗುವಂಥದ್ದು. ಅದನ್ನು ಈ ರೇಷನ್ ಅಂಗಡಿಯವರ ಜೊತೆಗೆ ಶಾಮೀಲ್ ಹಾಕ್ಕೊಂಡು ಇವ್ರಿಗೋ ಗೊತ್ತಿಲ್ಲ, ಒಟ್ಟಾರೆ ಅದನ್ನು ತೆಗೆದುಕೊಂಡು ಪಾಲಿಶ್ ಮಾಡಿ ಹೊಸ ಅಕ್ಕಿ ಅಂತ ಹೇಳಿಕೊಂಡು ಅದನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇರುವಂಥ ಒಂದು ದಂಧೆ. ಓಪನ್ ಮಾರ್ಕೆಟ್ನಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಶುರುವಾಗಿರುವಂಥದ್ದು. ಇವರು ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ದಾರೆ. ಬನಶಂಕರಿ ಹತ್ರ ಆಟೋದಲ್ಲಿ ಒಂದು ಪಾಲಿಶ್ ಅಕ್ಕಿ ಮಾರಾಟ ಮಾಡ್ತಾ ಇರ್ತಾರಂತೆ. ಈ ವಿಚಾರ ತಿಳಿದು ಮಾಹಿತಿ ಮೇರೆಗೆ ಆಹಾರ ನಿರೀಕ್ಷಕರು ಅಲ್ಲಿಗೆ ಹೋಗ್ತಾರೆ. ಕಾಮನ್ ಪೀಪಲ್ ಥರ ಹೋದಾಗ ಈ ಹಳ್ಳಿ ಭಾಗಗಳ ಕಡೆ ಒಂದಷ್ಟು ಕಡೆ ಗಮನಿಸಿರೋ ಹಾಗೆ ಒಂದಷ್ಟು ಶೇರ್ ಆಟೋಗಳಲ್ಲೆಲ್ಲ ಬಂದು ಏನಾದರೂ ಮಾರ್ತೀರಾ ತಗೊಂಡಿರುವಂಥ ಈ ಒಂದು ರೇಷನ್ ಅಕ್ಕಿನ ಅಂತ ಬರ್ತಾರೆ. ಬಹುಶಃ ಅಂಥವರಿಂದಲೇ ಕನೆಕ್ಷನ್ ಏನಾದರೂ ಸಿಕ್ಕಿರಬಹುದಾ ಗೊತ್ತಿಲ್ಲ. ಆ ಥರದನ್ನು ತಂದು ಪಾಲಿಶ್ ಮಾಡಿ ಈ ರೀತಿಯಾಗಿ ಹೊಸ ಅಕ್ಕಿ ಅಂತ ಮಾರ್ತಾ ಇರುವಂಥದ್ದು. ಬನಶಂಕರಿ ಹತ್ರ ಆಟೋಲು ಮಾರ್ತಾ ಇರ್ತಾರೆ. ಆಹಾರ ನಿರೀಕ್ಷಕರು ಸಾಮಾನ್ಯರಂತೆ ಹೋದಾಗ ಸಿಕ್ಕಿಬಿದ್ದಿದ್ದಾರೆ. ಈ ಮೂವರನ್ನು ಬಂಧನ ಮಾಡಲಾಗಿದೆ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ಇವರ ಹಿಂದೆ ಇರೋರು ಯಾರು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ.